ಬಳ್ಳಾರಿ ವಾಲ್ಮೀಕಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಏನು ಬ್ಯಾನರ್ ಗಲಾಟೆ ಇತ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಝೆಡ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಕೇಳಿದ್ದಾರೆ. ಇದೇ ಒಂದು ವಿಚಾರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಪ್ರತ್ಯೇಕವಾಗಿ ಪತ್ರಗಳನ್ನು ಬರೆದಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ, ನನ್ನ ಮೇಲೆ ಅಟ್ಯಾಕ್ ಆಗಿದೆ, ಈಗಾಗಲೇ ಒಂದು ಸಲ ಘಟನೆ ನೋಡಿದ್ದೀರಲ್ವ ಹೆಂಗಾಯಿತು ಫೈರಿಂಗು, ಹೀಗಾಗಿ ನನಗೆ ಝೆಡ್ ಸೆಕ್ಯೂರಿಟಿ ಬೇಕು, ಸೆಕ್ಯೂರಿಟಿಯನ್ನು ಕೊಡಿ ಅಂತ ಹೇಳಿ ಜನಾರ್ದನ ರೆಡ್ಡಿ ಮನವಿಯನ್ನು ಮಾಡಿರುವಂಥದ್ದು ಗೃಹ ಸಚಿವ ಅಮಿತ್ ಶಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಯಾಕಂದರೆ ನಗರ ಶಾಸಕ ಆಗಿರುವಂತಹ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬೆಂಬಲಿಗರಿಂದ ನನಗೆ ಒಂದು ರೀತಿಯಾಗಿ ಭಯ ಇದೆ, ಇವರು ಮತ್ತೆ ಅಟ್ಯಾಕ್ ಮಾಡ್ತಾರೆ ಅಂತ ಭಯ ಇದೆ. ನೀವು ಕೂಡಲೇ ಇವರ ವಿರುದ್ಧ ಒಂದು ಕೊಲೆ ಬೆದರಿಕೆ ಅಥವಾ ಕೊಲೆ ಪ್ರಯತ್ನದ ಕೇಸನ್ನು ದಾಖಲು ಮಾಡಬೇಕು. ನಿರ್ಲಕ್ಷ್ಯ ತೋರಿಸಿದಂತಹ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಈ ಒಂದು ವಿಚಾರದಲ್ಲಿ ಅವರ ವಿರುದ್ಧ ಕಠಿಣವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕು. ಅದಲ್ಲದೆ ತನಗೂ ಅಂದರೆ ಜನಾರ್ದನ ರೆಡ್ಡಿಯವರಿಗೂ ಕೂಡ ಮತ್ತು ಅವರ ಕುಟುಂಬಕ್ಕೂ ಕೂಡ ನೀವು ಝೆಡ್ ಸೆಕ್ಯೂರಿಟಿಯನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಅಥವಾ ಅದಕ್ಕೆ ಸಮನಾಗಿರುವಂತಹ ತತ್ಸಮಾನವಾದಂತಹ ಉನ್ನತ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಒಂದು ವೇಳೆ ಇಲ್ಲ ಆದರೆ, ಒಂದು ವೇಳೆ ನಿಮಗೆ ಸೂಕ್ತವಾದಂತಹ ಭದ್ರತೆಯನ್ನು ಒದಗಿಸೋಕೆ ಆಗಲಿಲ್ಲ ಅಂದರೆ, ಸರ್ಕಾರ ಏನಾದರೂ ವಿಫಲವಾದರೆ, ಮುಂದಿನ ದಿನಗಳಲ್ಲಿ ನನ್ನ ಅಥವಾ ನನ್ನ ಕುಟುಂಬದ ಮೇಲೆ ಯಾವುದಾದ್ರೂ ಒಂದು ದಾಳಿ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಆಗಿರುತ್ತೆ ಅಂತ ಹೇಳಿ ಪತ್ರದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಕೂಡ ಇವರು ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ. ನೋಡಿ, ಹೀಗೆಲ್ಲ ಆಗ್ತಾ ಇದೆ ಬಳ್ಳಾರಿಯಲ್ಲಿ, ಈ ರೀತಿ ದೊಡ್ಡ ಘಟನೆ ಆಗಿದೆ, ನಮ್ಮ ಮೇಲೆ ಮತ್ತೆ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಹೀಗಾಗಿರುವಂತಹ ಗಲಾಟೆ ಅದು ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದು. ನನ್ನ ಪಕ್ಕದಲ್ಲಿನೇ ಗುಂಡು ಬಂದು ಬಿದ್ದಿದೆ, ಆ ಗುಂಡು ನನ್ನ ಕೈಗೆ ಸಿಕ್ಕಿದೆ, ಹೀಗಾಗಿ ನನ್ನ ಮೇಲೆ ಒಂದು ಹತ್ಯಾಪ್ರಯತ್ನ ನಡೆದಿದೆ, ನನ್ನನ್ನು ಗುರಿಯಾಗಿಸಿಕೊಂಡೇ ಈ ಒಂದು ದಾಳಿ ನಡೆದಿದೆ, ಹೀಗಾಗಿ ನಮಗೆ ಒಂದು ರಕ್ಷಣೆ ಬೇಕಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಹತ್ರ ಮತ್ತು ಕೇಂದ್ರ ಸರ್ಕಾರದ ಹತ್ರ ಇಬ್ಬರ ಹತ್ರ ಕೂಡ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಅಮಿತ್ ಶಾ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಸಿಎಂ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅಂತ ನೋಡಬೇಕು. ನನಗೆ ಝೆಡ್ ಸೆಕ್ಯೂರಿಟಿ ಆದರೂ ಕೊಡಿ, ಇಲ್ಲಾಂದರೆ ಅದಕ್ಕೆ ಸರಿ ಹೊಂದುವಂತಹ, ಅದಕ್ಕೆ ಸಮನಾಗಿರುವಂತಹ ಉನ್ನತ ಪೊಲೀಸ್ ಭದ್ರತೆಯನ್ನಾದರೂ ಕೊಡಿ. ಯಾಕಂದರೆ ನನಗೆ, ನನ್ನ ಕುಟುಂಬಕ್ಕೆ ಮತ್ತೊಮ್ಮೆ ಅಟ್ಯಾಕ್ ಆಗುವಂಥ ಒಂದು ಸಾಧ್ಯತೆ ಇದೆ, ಹೀಗಾಗಿ ನಮಗೆ ಭದ್ರತೆ ಬೇಕೇ ಬೇಕು ಅಂತ ಹೇಳಿ ಜನಾರ್ದನ ರೆಡ್ಡಿ ಕೇಳುತ್ತಾ ಇದ್ದಾರೆ. ಮುಖ್ಯವಾಗಿ ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಸತೀಶ್ ರೆಡ್ಡಿ ಆಗಿರ್ಬೋದು, ಮತ್ತು ಅವರ ಬೆಂಬಲಿಗರು ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರಿ. ನೀವು ಕೊಲೆ ಯತ್ನದ ಕೇಸನ್ನು ದಾಖಲು ಮಾಡಬೇಕು, ಅವರಿಗೆ ಸರಿಯಾದ ರೀತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಕಾನೂನು ರೀತಿಯಲ್ಲಿ. ಮತ್ತು ಯಾರು ಆ ಸಮಯದಲ್ಲಿ ಅಧಿಕಾರಿಗಳಿದ್ದರೂ ಅವರು ಸರಿಯಾದ ರೀತಿಯಲ್ಲಿ ಈ ಒಂದು ಘಟನೆಯನ್ನು ನಿಭಾಯಿಸೋಕೆ ಆಗಲಿಲ್ವೋ, ಕರ್ತವ್ಯ ಲೋಪ ಆಗಿದೆ, ಅಂಥವ್ರ ವಿರುದ್ಧ ನೀವು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಮುಂದಿನ ದಿನಗಳಲ್ಲಿ ಅಟ್ಯಾಕ್ ಆದರೆ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಏನಾದರೂ ನಡಿಬಾರದಂಥ ಒಂದು ಘಟನೆ ಆದರೆ ಅದಕ್ಕೆಲ್ಲ ರಾಜ್ಯ ಸರ್ಕಾರನೇ ಹೊಣೆ ಆಗಿರುತ್ತೆ ನೋಡಿ ಅಂತ ಹೇಳಿ ಪತ್ರದಲ್ಲಿ ಎಲ್ಲವನ್ನು ಕೂಡ ಜನಾರ್ದನ ರೆಡ್ಡಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಈ ಒಂದು ವಿಚಾರ ಎಲ್ಲ ಕಡೆ ಹಬ್ಬಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಬೇರೆ ಬೇರೆ ನಾಯಕರು ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ, BJPಯವರು ಮಾತನಾಡ್ತಾ ಇದ್ದಾರೆ. ಈ ಘಟನೆ ಆದಮೇಲೆ ವಿಜಯೇಂದ್ರ ಕೂಡ ಹೋಗಿ ಜನಾರ್ದನ ರೆಡ್ಡಿ ಅವರ ಜೊತೆ ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಎರಡೂ ಗುಂಪುಗಳ ಕಡೆಯಿಂದ ಈಗಾಗಲೇ ಕಂಪ್ಲೇಂಟ್ ಆಗಿದೆ, FIR ಕೂಡ ದಾಖಲಾಗಿದೆ. ಹೀಗಿರುವಾಗ ಜನಾರ್ದನ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ನನಗೆ ಝೆಡ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ. ಹೀಗಾಗಿ ಬಳ್ಳಾರಿ ರಾಜಕಾರಣ ಬೇರೆ ರೀತಿಯಾಗಿ ದ್ವೇಷದ ರಾಜಕಾರಣವಾಗಿ ಬದಲಾಗ್ತಾ ಇದೆ, ಎಲ್ಲಿಗೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಆದರೆ ಈಗ ಅಮಿತ್ ಶಾ ಅವರು ಇವರಿಗೆ ಝೆಡ್ ಸೆಕ್ಯೂರಿಟಿ ಕೊಡ್ತಾರಾ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ, ಇವರ ಪತ್ರಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.